ಈಗ ತುಂಬಾ ದಿನ ತಾವು ಜೈಲಿಗೆ ಬಂದಿದ್ದೀರಿ ಸರ್. ತಮ್ಮ ನಾನು ಮೊದಲೇ ಹೇಳಿದೆ, ಭೇಟಿ ಆಗ್ತೀರಾ? ನೋಡೋಣ ಯಾರ್ಯಾರು ಇದ್ದಾರೆ ಅಂತ ಇದ್ದರೆ ಮಾತಾಡ್ತೀನಿ ನಾಳೆ. ಎಲ್ಲ ಯಾರನ್ನಾದ್ರೂ ಸಮಯ ಕೇಳಿದ್ದೀರಾ ಸರ್? ಇನ್ನಿಲ್ಲ, ಈಗ ಕೇಳ್ತೀನಿ. ಈಗ ಕೇಳ್ತೀನಿ. ಮತ್ತೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಎಲ್ಲ ಏನೇನು ಯಾರ್ಯಾರು ಮಾತಾಡಿದ್ದೀನಿ ಏನೇನು ಎಲ್ಲ ಹೇಳ್ಬಿಟ್ಟು ಸಮಯ ಕೇಳಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ನೋಡೋಣ ಯಾರಿದ್ದಾರೆ ಡೆಲ್ಲಿಲಿ ಅವ್ರ ಸಮಯ ಕೇಳಬೇಕು. ಡೆಲ್ಲಿ ಇಲ್ದಿರ ಅವರಿಷ್ಟು ಯಾರಿದ್ದಾರೆ ಈಗ ಚೆಕ್ ಮಾಡ್ಕೊತೀರಿ. ರೂಮ್ ಹೋದ ಕೂಡಲೇ ಹೋಗಿ ಬೆಳಿಗ್ಗೆ 9 ಗಂಟೆಗೆ ಸೋಮಣ್ಣನ ಭೇಟಿ ಮಾಡ್ತಿದ್ದೀನಿ. ಸೋಮಣ್ಣನಿಗೆ ಏನು ಅಂದರೆ ನಮ್ಮಲ್ಲಿ 2 ಬೇಡಿಕೆ ಇದೆ. ಒಂದು, ನಮ್ಮ ಮಧುಗಿರಿ ಕೇಬಲ್ ಕಾರ್ದು ಒಂದು ಪ್ರಪೋಸಲ್ಲು ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಗೆ ಒಂದು ಪರ್ಮಿಷನ್ಗೆ ನಮ್ಮ ಕರ್ನಾಟಕದ ಸೆಕ್ರೆಟ್ರಿ ಟೂರಿಸಮ್ನವರು ಒಂದು ಲೆಟ್ರ್ ಅಡ್ರೆಸ್ ಮಾಡಿದೆ, ಪರ್ಮಿಷನ್ ಕೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೈಟ್ ಮಾಡಬೇಕು ಅಂತೇಳಿ ಸೋಮಣ್ಣವ್ರ ಹತ್ರ ಒಂದು ಮನವಿ. ಎರಡನೇದು, ನಮ್ಮಲ್ಲಿ ರಾಯದುರ್ಗ ರೈಲ್ವೆ ಲೈನ್ ಕೆಲಸ ಸ್ಟಾರ್ಟ್ ಆಗಲಿಲ್ಲ. ಅದು L1 ಒಬ್ಬಂದಾಯಿತು, ಅವನು ಯಾರೋ ಬ್ಯಾಂಕ್ ಗ್ಯಾರಂಟಿ ಕೊಡಲಿಲ್ಲ ಅಂತೇಳಿ ಕ್ಯಾನ್ಸಲ್ ಆಗಿದೆ. ತಿರ್ಗಿ ರೀಟೆಂಡ್ರ್ ಎಲ್ಲ ಮಾಡಿದ್ದಾರೆ. ಅದು ಭಾಳ ಡಿಲೇ ಆಗಿದೆ ಕೊರಟಗೆರೆ ತಾಲೂಕು ಮತ್ತು ನಮ್ಮ ತಾಲೂಕಲ್ಲಿ. ಅದು ಒಂದು ಅವರ ಗಮನಕ್ಕೆ ತರ್ತಕ್ಕಂಥದ್ದು. ಮೂರನೇದೇನಾಗಿದೆ, ಇರಿಗೇಷನ್ನಲ್ಲಿ ನಮ್ಗೆ ಸ್ವಲ್ಪ ಲಾಸ್ಟ್ ಟೈಮು ಒಂದು ಸ್ವಲ್ಪ ಗ್ರ್ಯಾಂಟ್ ಕೊಟ್ಟಿದ್ರು. ಈ ವರ್ಷದ ಇನ್ನೊಂದು ಪ್ರಪೋಸಲ್ ಬಂದಿದೆ. ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ಸಪ್ಪ ಅಂತ ಹೇಳೋಣ ಅಂತ ಬೆಳಗ್ಗೆ 9 ಗಂಟೆಗೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ. ಅಲ್ಲಿ ಅದನ್ನು ಮಾತಾಡಿಕೊಂಡು ಬರ್ತೀನಿ. ಬಂದಾದ್ಮೇಲೆ ನಮ್ಮ ಲೀಡರ್ಗಳು ಯಾರ್ಯಾರಿದ್ದಾರೆ ಅಂತ ನೋಡಿ ಅವ್ರ ಟೈಮ್ ಕೇಳ್ತೀನಿ, ಕೊಟ್ಟರೆ ಅವನ್ನೆಲ್ಲ ಭೇಟಿ ಮಾಡ್ತೀನಿ. ಈಗ ತುಂಬ ದಿನ ತಾವು ಜೈಲಿಗೆ ಬಂದಿದ್ದೀರಿ ಸರ್. ತಮ್ಮ ನಾನು ಮೊದಲೇ ಹೇಳಿದೆ, ಭೇಟಿ ಆಗ್ತೀರಾ? ನೋಡೋಣ ಯಾರ್ಯಾರು ಇದ್ದಾರೆ ಅಂತ ಇದ್ದರೆ ಮಾತಾಡ್ತೀನಿ ನಾಳೆ. ಎಲ್ಲ ಯಾರನ್ನಾದ್ರೂ ಸಮಯ ಕೇಳಿದ್ದೀರಾ ಸರ್? ಇನ್ನಿಲ್ಲ, ಈಗ ಕೇಳ್ತೀನಿ. ಈಗ ಕೇಳ್ತೀನಿ. ಮತ್ತೆ ಹೋಗೋದಕ್ಕಿಂತ ಮುಂಚೆ ನಿಮ್ಮನ್ನೆಲ್ಲ ಕರೆದು ಎಲ್ಲ ಏನೇನು ಯಾರ್ಯಾರು ಮಾತಾಡಿದ್ದೀನಿ ಏನೇನು ಎಲ್ಲ ಹೇಳ್ಬಿಟ್ಟು ಸಮಯ ಕೇಳಬೇಕು ಅಂತ ಅನ್ಕೊಂಡಿದ್ದೀರಿ ಸರ್? ನೋಡೋಣ ಯಾರಿದ್ದಾರೆ ಡೆಲ್ಲಿಲಿ ಅವ್ರ ಸಮಯ ಕೇಳಬೇಕು. ಡೆಲ್ಲಿ ಇಲ್ದಿರ ಅವರಿಷ್ಟು ಯಾರಿದ್ದಾರೆ ಈಗ ಚೆಕ್ ಮಾಡ್ಕೊತೀರಿ. ರೂಮ್ ಹೋದ ಕೂಡಲೇ ಹೋಗಿ ಬೆಳಿಗ್ಗೆ 9 ಗಂಟೆಗೆ ಸೋಮಣ್ಣನ ಭೇಟಿ ಮಾಡ್ತಿದ್ದೀನಿ. ಸೋಮಣ್ಣನಿಗೆ ಏನು ಅಂದರೆ ನಮ್ಮಲ್ಲಿ 2 ಬೇಡಿಕೆ ಇದೆ. ಒಂದು, ನಮ್ಮ ಮಧುಗಿರಿ ಕೇಬಲ್ ಕಾರ್ದು ಒಂದು ಪ್ರಪೋಸಲ್ಲು ಡೈರೆಕ್ಟರ್ ಜನರಲ್ ಆಫ್ ಆರ್ಕಿಯಾಲಜಿಗೆ ಒಂದು ಪರ್ಮಿಷನ್ಗೆ ನಮ್ಮ ಕರ್ನಾಟಕದ ಸೆಕ್ರೆಟ್ರಿ ಟೂರಿಸಮ್ನವರು ಒಂದು ಲೆಟ್ರ್ ಅಡ್ರೆಸ್ ಮಾಡಿದೆ, ಪರ್ಮಿಷನ್ ಕೇಳಿದ್ದಾರೆ. ಸೊ ಅದನ್ನು ಸ್ವಲ್ಪ ಎಕ್ಸ್ಪ್ಲೈಟ್ ಮಾಡಬೇಕು ಅಂತೇಳಿ ಸೋಮಣ್ಣವ್ರ ಹತ್ರ ಒಂದು ಮನವಿ. ಎರಡನೇದು, ನಮ್ಮಲ್ಲಿ ರಾಯದುರ್ಗ ರೈಲ್ವೆ ಲೈನ್ ಕೆಲಸ ಸ್ಟಾರ್ಟ್ ಆಗಲಿಲ್ಲ. ಅದು L1 ಒಬ್ಬಂದಾಯಿತು, ಅವನು ಯಾರೋ ಬ್ಯಾಂಕ್ ಗ್ಯಾರಂಟಿ ಕೊಡಲಿಲ್ಲ ಅಂತೇಳಿ ಕ್ಯಾನ್ಸಲ್ ಆಗಿದೆ. ತಿರ್ಗಿ ರೀಟೆಂಡ್ರ್ ಎಲ್ಲ ಮಾಡಿದ್ದಾರೆ. ಅದು ಭಾಳ ಡಿಲೇ ಆಗಿದೆ ಕೊರಟಗೆರೆ ತಾಲೂಕು ಮತ್ತು ನಮ್ಮ ತಾಲೂಕಲ್ಲಿ. ಅದು ಒಂದು ಅವರ ಗಮನಕ್ಕೆ ತರ್ತಕ್ಕಂಥದ್ದು. ಮೂರನೇದೇನಾಗಿದೆ, ಇರಿಗೇಷನ್ನಲ್ಲಿ ನಮ್ಗೆ ಸ್ವಲ್ಪ ಲಾಸ್ಟ್ ಟೈಮು ಒಂದು ಸ್ವಲ್ಪ ಗ್ರ್ಯಾಂಟ್ ಕೊಟ್ಟಿದ್ರು. ಈ ವರ್ಷದ ಇನ್ನೊಂದು ಪ್ರಪೋಸಲ್ ಬಂದಿದೆ. ಅದಕ್ಕೆ ಸ್ವಲ್ಪ ದುಡ್ಡು ಕೊಡ್ಸಪ್ಪ ಅಂತ ಹೇಳೋಣ ಅಂತ ಬೆಳಗ್ಗೆ 9 ಗಂಟೆಗೆ ಅವ್ರ ಮನೆಗೆ ಬ್ರೇಕ್ಫಾಸ್ಟ್ಗೆ ಹೋಗ್ತೀನಿ. ಅಲ್ಲಿ ಅದನ್ನು ಮಾತಾಡಿಕೊಂಡು ಬರ್ತೀನಿ. ಬಂದಾದ್ಮೇಲೆ ನಮ್ಮ ಲೀಡರ್ಗಳು ಯಾರ್ಯಾರಿದ್ದಾರೆ ಅಂತ ನೋಡಿ ಅವ್ರ ಟೈಮ್ ಕೇಳ್ತೀನಿ, ಕೊಟ್ಟರೆ ಅವನ್ನೆಲ್ಲ ಭೇಟಿ ಮಾಡ್ತೀನಿ.